ಕರ್ನಾಟಕ ವಿಧಾನ ಪರಿಷತ್ತು ಆ, ಆ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 105. ಸದಸ್ಯರ ಸದಸ್ಯರ ಹೆಸರು: ನಿರಾಳ್ ಅಣ್ಣಮತ್ ರುದ್ರಪ್ಪನವರು, ಪದವಿ ಕ್ಷೇತ್ರದಾರರು. ಇವರು ಉನ್ನತ ಶಿಕ್ಷಣ ಸಚಿವಾಲಯಕ್ಕೆ ಆ, ಆ, ಉನ್ನತ ಶಿಕ್ಷಣ ಇಲಾಖೆಗೆ ತಾವು ಎಷ್ಟು ಅಭ್ಯರ್ಥಿಗಳನ್ನು ನೇಮಕ ಮಾಡಿಕೊಳ್ಳುತ್ತೀರಿ ಮತ್ತು ಎಷ್ಟು ಅಭ್ಯರ್ಥಿಗಳ ಒಟ್ಟು ಅರ್ಜಿಗಳ ಸಂಖ್ಯೆ ಬಂದಿವೆ ಮತ್ತು ಅದರ ಆದಾಯ ಎಷ್ಟು ಎಂದು ಕೆಇಎಯನ್ನು ಕೇಳಿದಾಗ ಉನ್ನತ ಶಿಕ್ಷಣ ಸಚಿವರು ಈ ಕೆಳಕಂಡ ವಿವರಗಳನ್ನು ಸಂಕ್ಷಿಪ್ತವಾಗಿ ರೈಟಿಂಗ್ ಮೀನ್ಸ್ ನಲ್ಲಿ ನೀಡಿದ್ದಾರೆ. ಉನ್ನತ ಶಿಕ್ಷಣ ಸಚಿವರು ಪ್ರಶ್ನೆ: ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಕಳೆದ ವರ್ಷ ರಾಜ್ಯ ಸರ್ಕಾರದ ವಿವಿಧ ಹುದ್ದೆಗಳ ನೇಮಕಾತಿಗಳಿಗಾಗಿ ಸುಮಾರು ನೇಮಕಾತಿ ಅಧಿಸೂಚನೆಗಳನ್ನು ಪೂರ್ಣಗೊಳಿಸಿದ್ದು ನಿಜವೇ? ಹಾಗಿದ್ದಲ್ಲಿ ಯಾವ ಯಾವ ಪರೀಕ್ಷೆಗಳನ್ನು ನಡೆಸಿದೆ? ಇದರಿಂದ ಸಂಗ್ರಹವಾದ ಒಟ್ಟು ಅರ್ಜಿ ಶುಲ್ಕದ ಮೊತ್ತವೆಷ್ಟು? ಪ್ರಶ್ನೆಯನ್ನು ಈ ರೀತಿ ಕೇಳಲಾಗಿದೆ: ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಕಳೆದ ವರ್ಷ ರಾಜ್ಯ ಸರ್ಕಾರದ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಸುಮಾರು 17 ನೇಮಕಾತಿ ಅಧಿಸೂಚನೆಗಳನ್ನು ಪೂರ್ಣಗೊಳಿಸಿದ್ದು ನಿಜವೇ? ಹಾಗಿದ್ದಲ್ಲಿ ಯಾವ ಯಾವ ಪರೀಕ್ಷೆಗಳನ್ನು ನಡೆಸಿದೆ? ಇದರಿಂದ ಸಂಗ್ರಹವಾದ ಅರ್ಜಿ ಶುಲ್ಕದ ಮೊತ್ತವೆಷ್ಟು? 2024ನೇ ವರ್ಷದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ರಾಜ್ಯ ಸರ್ಕಾರದ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ 17 ನೇಮಕಾತಿ ಅಧಿಸೂಚನೆಗಳನ್ನು ಪೂರ್ಣಗೊಳಿಸಿರುವುದಿಲ್ಲ. 2024ರಲ್ಲಿ ಪರೀಕ್ಷಾ ಪ್ರಾಧಿಕಾರವು ನಡೆಸಿದ ನೇಮಕಾತಿ ಪರೀಕ್ಷೆಗಳ ಅಧಿಸೂಚನೆ ಮತ್ತು ವಿವರಗಳು ಕೆಳಗಿನಂತಿವೆ. ಕ್ರಮ ಸಂಖ್ಯೆ 1: ಅಧಿಸೂಚನೆಯ ದಿನಾಂಕ 30/1/2024. ಇಲಾಖೆ ಹೆಸರು: ಕಂದಾಯ ಇಲಾಖೆ, ರೆವಿನ್ಯೂ ಡಿಪಾರ್ಟ್ಮೆಂಟ್. ಹುದ್ದೆಗಳ ಹೆಸರು ಮತ್ತು ಹುದ್ದೆಗಳ ಸಂಖ್ಯೆ: ಗ್ರಾಮ ಆಡಳಿತಾಧಿಕಾರಿ, ವಿಲೇಜ್ ಅಕೌಂಟೆಂಟ್. ಇನ್ನು ಅವರನ್ನು 1002 ಹುದ್ದೆಗಳಾಗಿ ಅರ್ಜಿ ಕರೆಯಲಾಯಿತು. ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ಸಂಖ್ಯೆ 6,33,917. ಸಂಗ್ರಹವಾದ ಅರ್ಜಿ ಶುಲ್ಕ 40,08,74,500 ರೂಪಾಯಿಗಳು. ಸಂಗ್ರಹವಾದ ಒಟ್ಟು ಮೊತ್ತ. ಅರ್ಜಿ ಕ್ರಮ ಸಂಖ್ಯೆ 2: ಎರಡನೆಯದಾಗಿ ಅಧಿಸೂಚನೆಯ ದಿನಾಂಕ 5/2/2024. ಕರ್ನಾಟಕ ಸರ್ಕಾರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಸಹಾಯಕ ಅಭಿಯಂತರರು ಸಿವಿಲ್ 50, ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು 14. ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ಸಂಖ್ಯೆ 27,304. ಸಂಗ್ರಹವಾದ ಅರ್ಜಿ ಶುಲ್ಕ 1,74,59,750 ರೂಪಾಯಿ. ಕ್ರಮ ಸಂಖ್ಯೆ 3: 12/3/2024. ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯ. ಕರ್ನಾಟಕ ವಿಧಾನ ಪರಿಷತ್ ಸಚಿವಾಲಯ ವಿಧಾನಸೌಧದಲ್ಲಿ ಸೀನಿಯರ್ ಪ್ರೋಗ್ರಾಮರ್ 2 ಹುದ್ದೆಗಳು, ಜೂನಿಯರ್ ಪ್ರೋಗ್ರಾಮರ್ 2 ಹುದ್ದೆಗಳು, ಜೂನಿಯರ್ ಕನ್ಸೋಲ್ ಆಪರೇಟರ್ 4 ಹುದ್ದೆಗಳು, ಕಂಪ್ಯೂಟರ್ ಆಪರೇಟರ್ 4 ಹುದ್ದೆಗಳು, ಸಹಾಯಕರು 3 ಹುದ್ದೆಗಳು, ಕಿರಿಯ ಸಹಾಯಕರು 8 ಹುದ್ದೆಗಳು, ದತ್ತಾಂಶ ನಮೂದು ಸಹಾಯಕರು 5 ಹುದ್ದೆಗಳು. ಅಭ್ಯರ್ಥಿಗಳ ಸಂಖ್ಯೆ 4,904. ಸಂಗ್ರಹವಾದ ಅರ್ಜಿ ಶುಲ್ಕ 29,77,250 ರೂಪಾಯಿಗಳು. ಅರ್ಜಿ ಅಧಿಸೂಚನೆಯ ದಿನಾಂಕ 3/4/2024. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ನಿರ್ವಾಹಕರು 2,500 ನಿರ್ವಾಹಕರುಗಳಿಗೆ ಅರ್ಜಿ ಸಲ್ಲಿಸಲು ಲಭ್ಯವಾದ ಅಭ್ಯರ್ಥಿಗಳ ಸಂಖ್ಯೆ